ಧಾರವಾಡ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಜಾಮೀನು ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿದೆ. ಕೊಲೆಯಲ್ಲಿ ಪಾತ್ರ ಇಲ್ಲ, ಕೊಲೆಯಲ್ಲಿ ವಿನಯ್ ಕುಲಕರ್ಣಿಯ ಪಾತ್ರ ಇಲ್ಲ, ಕೊಲೆಯ ಸ್ಥಳದಲ್ಲಿ ಹಾಜರಿರಲಿಲ್ಲ ಅಂತ ವಾದವನ್ನ ವಿನಯ್ ಕುಲಕರ್ಣಿ ಪರ ವಕೀಲರು ಮಾಡಿದ್ರು. ಇದೀಗ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ ಆಗಿದೆ ನೋಡ್ತಾ ಹೋಗೋಣ. ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಮರ್ಡರ್ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಜಾಮೀನು ಆದೇಶಕ್ಕೆ ಸಂಬಂಧಪಟ್ಟಂತೆ ಅದನ್ನ ಕಾಯ್ದಿರಿಸಿದ ಹೈಕೋರ್ಟ್. ಕೊಲೆಯಲ್ಲಿ ತಮ್ಮ ಕಕ್ಷಿದಾರರ ಪಾತ್ರ ಇರಲಿಲ್ಲ, ಕೊಲೆ ನಡೆದಂತಹ ಜಾಗದಲ್ಲಿ ಇವರು ಹಾಜರು ಕೂಡ ಇರಲಿಲ್ಲ ಅನ್ನುವ ವಾದವನ್ನು ಅವರ ವಕೀಲರು ನಡೆಸಿದ್ದಾರೆ. ಜಾಮೀನು ರದ್ದುಪಡಿಸೋದಕ್ಕೂ ಷರತ್ತು ಉಲ್ಲಂಘನೆಗೂ ವ್ಯತ್ಯಾಸ ಇದೆ. ಓಕೆ, ಜಾಮೀನನ್ನ ರದ್ದುಪಡಿಸೋದಕ್ಕೂ ಕಂಡೀಷನ್ಸ್ಗಳನ್ನು ಉಲ್ಲಂಘನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಜಾಮೀನು ನೀಡಿದ್ದೇ ತಪ್ಪು ಅಂತ ಸುಪ್ರೀಂ ಕೋರ್ಟ್ ರದ್ದುಪಡಿಸಿಲ್ಲ. ಜಾಮೀನು ರದ್ದುಪಡಿಸಿದ ಬಳಿಕವೂ ಹೊಸ ಅರ್ಜಿಯನ್ನು ಹಾಕುವ ಅವಕಾಶ ಇರುತ್ತೆ. ವಿಪಿನ್ ಕುಮಾರ್ ಪ್ರಕರಣವನ್ನ ಇಲ್ಲಿ ಉದಾಹರಣೆಯಾಗಿ ತಗೊಂಡಿದ್ದಾರೆ. ವಿಪಿನ್ ಕುಮಾರ್ ಪ್ರಕರಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪಿದೆ. ಇಬ್ಬರು ತನಿಖಾಧಿಕಾರಿಗಳ ಒಂದು ಸವಾಲು ಮಾತ್ರ ಬಾಕಿ ಇದೆ. ವಿನಯ್ ಕುಲಕರ್ಣಿ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಈ ರೀತಿಯ ವಾದವನ್ನು ಮಂಡಿಸಿದ್ದಾರೆ. ತನಿಖಾಧಿಕಾರಿ ಅಲ್ಲದೆ ಇಬ್ಬರು ಸಾಕ್ಷಿಗಳ ವಿಚಾರಣೆ ಕೂಡ ಪೆಂಡಿಂಗ್ ಇದೆ. ಸೊ ಸಿಬಿಐ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ದು, ಎರಡೂ ಕಡೆ ವಾದವನ್ನ ಆಲಿಸಿ ಜಡ್ಜ್ ಇದೀಗ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಏನಾಗುತ್ತೆ, ವಿನಯ್ ಕುಲಕರ್ಣಿ ಪರವಾಗುತ್ತಾ ಅಥವಾ ಹೆಂಗೆ ಅವ್ರಿಗೆ ಸಂಕಷ್ಟ ಕಾದಿದೆಯಾ, ಇದರಲ್ಲಿ ಕಾದು ನೋಡಬೇಕು. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಮರ್ಡರ್ ಕೇಸ್ ಇಷ್ಟು ವರ್ಷಗಳಾದರೂ ಕೂಡ ಅವ್ರನ್ನ ಬೆನ್ನು ಬಿಡದೆ ಕಾಡ್ತಾ ಇದೆ.